ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಾವು ಮಾತನಾಡಿಕೊಳ್ತಿರುವ ದೇಶಕ್ಕೆ ಹಾಗೂ ನಮ್ಮ ಭಾರತಕ್ಕೆ ತುಂಬಾ ಪುರಾತನವಾದ ಸಂಬಂಧ ಇದೆ. ಈ ದೇಶವನ್ನ ಕಂಟ್ರಿ ಆಫ್ ರಿವರ್ಸ್ ಅಂತ ಕರೀತಾರೆ. ಈ ದೇಶದಲ್ಲಿ ವಿಶ್ವದ ಅತಿ ದೊಡ್ಡ ವೇಶ್ಯಾವಾಟಿಕೆ ಕೇಂದ್ರ ಇದೆ. ಇಲ್ಲಿ ಮಹಿಳೆಯರಿಗೆ ಬೆಲೆ ಇರೋದಿಲ್ಲ, ಅವರ ದೇಹಕ್ಕೆ ಮಾತ್ರ ಬೆಲೆ ಇರುತ್ತೆ. ಕೇಳೋದಕ್ಕೆ ಬೇಸರವಾದ್ರೂ ಕೂಡ ಇದು ಸತ್ಯ. ಸೊ ಇವತ್ತಿನ ವಿಡಿಯೋದಲ್ಲಿ ಬಾಂಗ್ಲಾದೇಶ್ಗೆ ಸಂಬಂಧಪಟ್ಟ ಕೆಲವೊಂದು ಆಶ್ಚರ್ಯಗೊಳಿಸುವಂತಹ ವಿಷಯಗಳನ್ನ ತಿಳ್ಕೊಳ್ಳೋಣ. ಇದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ. ಬಾಂಗ್ಲಾದೇಶವನ್ನ ಅಫಿಷಿಯಲ್ ಆಗಿ ಪೀಪಲ್ಸ್ ರಿಪಬ್ಲಿಕ್ ಆಫ್ ಬಾಂಗ್ಲಾದೇಶ್ ಅಂತ ಕರೀತಾರೆ. ಈ ದೇಶದ ಜನಸಂಖ್ಯೆ 17,12,00,000 ಈ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರಗಳಲ್ಲಿ ಬಾಂಗ್ಲಾದೇಶ 8ನೇ ಸ್ಥಾನದಲ್ಲಿದೆ. ಈ ದೇಶದ ವಿಸ್ತೀರ್ಣ 1,47,570 ಚದರ ಕಿಲೋಮೀಟರ್ ಅಷ್ಟಿರುತ್ತೆ. ಈ ದೇಶದಲ್ಲಿ 39% ಅಷ್ಟು ಜನರು ಸಿಟಿಗಳಲ್ಲಿ ನಿವಾಸಿಸ್ತಾರೆ. ಇನ್ನುಳಿದ 61% ಅಷ್ಟು ಜನರು ಗ್ರಾಮಗಳಲ್ಲಿ ನಿವಾಸಿಸ್ತಾರೆ. ಈ ದೇಶದ ಪ್ರಜೆಗಳು ಹೆಚ್ಚಾಗಿ ವ್ಯವಸಾಯದ ಮೇಲೆ ಆಧಾರವಾಗಿ ಜೀವಿಸುತ್ತಿದ್ದಾರೆ. ವ್ಯವಸಾಯದ ನಂತರ ಇವರ ಪ್ರಧಾನ ಆದಾಯ ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗಿದೆ. ಬಾಂಗ್ಲಾದೇಶ್ಗೆ ತನ್ನ ಜಿಡಿಪಿಯಲ್ಲಿ ಹೆಚ್ಚಿನ ಪ್ರಮಾಣ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿಯಿಂದ ಬರುತ್ತೆ. ವಿಶ್ವದಲ್ಲೇ ಅತಿ ಹೆಚ್ಚು ಮುಸ್ಲಿಮರನ್ನ ಹೊಂದಿರುವ ದೇಶಗಳಲ್ಲಿ ಬಾಂಗ್ಲಾದೇಶ 4ನೇ ಸ್ಥಾನದಲ್ಲಿದೆ. ಬಾಂಗ್ಲಾದೇಶದಲ್ಲಿ 90% ಅಷ್ಟು ಜನರು ಮುಸ್ಲಿಂ ಜನರಿದ್ರೆ ಇನ್ನುಳಿದ 9% ಅಷ್ಟು ಜನರು ಹಿಂದೂ ಪ್ರಜೆಗಳಿದ್ದಾರೆ ಹಾಗೂ 1% ಅಷ್ಟು ಜನರು ಇತರೆ ಮತಗಳ ಜನರಿದ್ದಾರೆ. ಭಾಷೆಗಾಗಿ ಸ್ವತಂತ್ರ ಹೋರಾಟ ಮಾಡಿದ ಏಕೈಕ ದೇಶ ಬಾಂಗ್ಲಾದೇಶ. ಚರಿತ್ರೆಯಲ್ಲಿ ಬಾಂಗ್ಲಾದೇಶ ತನ್ನ ಮಾತೃಭಾಷೆಯನ್ನ ಉಳಿಸಿಕೊಳ್ಳಲು ಅನೇಕ ಹೋರಾಟಗಳನ್ನ, ತ್ಯಾಗಗಳನ್ನ, ಬಲಿದಾನಗಳನ್ನ ಮಾಡಿದೆ. ಭಾರತದಿಂದ ಧರ್ಮದ ನಿಮಿತ್ತ ಬೇರ್ಪಟ್ಟಿರುವ ದೇಶ ಪಾಕಿಸ್ತಾನ. ಭಾರತದ ಉಪಖಂಡ ವಿಭಜನೆಯ ನಂತರ ಪಶ್ಚಿಮ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ ಎಂದು ಜನರು ಬಡಿದಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ರಾಜಕೀಯ ವಿಭೇದಗಳ ಕಾರಣದಿಂದ ಪಶ್ಚಿಮ ಹಾಗೂ ಪೂರ್ವ ಪಾಕಿಸ್ತಾನ ನಡುವೆ ಕದನಗಳು ಪ್ರಾರಂಭವಾಗ್ತವೆ. ಆದ್ರೆ ಇದಕ್ಕೆ ಕಾರಣವಾಗಿದ್ದು ಧರ್ಮವಲ್ಲ, ಬದಲಾಗಿ ಭಾಷೆ ಕಾರಣವಾಗುತ್ತೆ. ಹೌದು, ಪಶ್ಚಿಮ ಪಾಕಿಸ್ತಾನಲ್ಲಿ ಪ್ರಧಾನವಾಗಿ ಉರ್ದು ಭಾಷೆ ಮಾತನಾಡುವ ಜನರ ಸಂಖ್ಯೆ ಹೆಚ್ಚಾಗಿದ್ದರಿಂದ ಬೆಂಗಾಲಿ ಭಾಷೆ ಮಾತನಾಡುವ ಜನರನ್ನ ಕೀಳಾಗಿ ನೋಡ್ತಿದ್ರು. 1948ರಲ್ಲಿ ಅಖಿಲ ಭಾರತ ಮುಸ್ಲಿಂನ ನಾಯಕ ಹಾಗೂ ಪಾಕಿಸ್ತಾನ ವ್ಯವಸ್ಥಾಪಕನಾಗಿದ್ದ ಮೊಹಮ್ಮದ್ ಅಲಿ ಜಿನ್ನಾ ಉರ್ದು ಭಾಷೆ ಮಾತ್ರ ಪಾಕಿಸ್ತಾನ ಆಡಳಿತ ಭಾಷೆ ಎಂದು ಢಾಕಾದಲ್ಲಿ ಪ್ರಕಟಿಸುತ್ತಾರೆ. ಇದನ್ನ ಪೂರ್ವ ಪಾಕಿಸ್ತಾನ ಜನರು ತೀವ್ರವಾಗಿ ವಿರೋಧಿಸುತ್ತಾರೆ. ಇಷ್ಟೇ ಅಲ್ಲದೆ 1952 ಫೆಬ್ರವರಿ 21ರಂದು ದೊಡ್ಡ ಮಟ್ಟದ ಹೋರಾಟಗಳನ್ನ ಮಾಡ್ತಾರೆ. ಆಗ ನಡೆದ ಸಂಘರ್ಷಗಳ ಕಾರಣದಿಂದ ತುಂಬಾ ವಿದ್ಯಾರ್ಥಿಗಳು, ಹೋರಾಟಗಾರರು ಸಾವನ್ನಪ್ತಾರೆ. ಹೀಗೆ 1952ರಿಂದ 1961ರವರೆಗೂ ಈ ಯುದ್ಧದ ವಾತಾವರಣ ಮುಂದುವರಿಯುತ್ತೆ. ಆಗ ಭಾರತ ಮಧ್ಯಪ್ರವೇಶಿಸಿ ದೊಡ್ಡಸ್ತಿಕೆಯನ್ನ ತೆಗೆದುಕೊಂಡು ಇಬ್ಬರ ಮಧ್ಯೆ ಸಂಧಾನ ಏರ್ಪಡಿಸಿ ಬಾಂಗ್ಲಾದೇಶ ಎಂಬ ಹೊಸ ರಾಷ್ಟ್ರವನ್ನ ಹುಟ್ಟು ಹಾಕುವಲ್ಲಿ ಸಹಾಯವಾಗುತ್ತೆ. ಈ ರೀತಿ ಬಾಂಗ್ಲಾದೇಶ ಹುಟ್ಟಿಕೊಳ್ಳುತ್ತೆ. ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನ ರಚಿಸಿದ್ದು ಬೇರೆ ಯಾರೋ ಅಲ್ಲ, ನಮ್ಮ ಭಾರತದ ರವೀಂದ್ರನಾಥ್ ಟ್ಯಾಗೋರ್ ಅವರು ರಚಿಸಿದ್ದಾರೆ. ಹಾಗೂ ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿಯಾದ ಬೆಂಗಾಲ್ ಟೈಗರ್ನ ಬಾಂಗ್ಲಾದೇಶ್ ಕೂಡ ರಾಯಲ್ ಬೆಂಗಾಲ್ ಟೈಗರ್ ಆಗಿ ತಮ್ಮ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಪ್ರಕಟಿಸಿಕೊಳ್ಳುತ್ತೆ. ಈ ದೇಶದಲ್ಲಿ ಸುಮಾರು 2,000ಕ್ಕಿಂತ ಹೆಚ್ಚಿನ ನ್ಯೂಸ್ ಪೇಪರ್ಸ್ ಹಾಗೂ ಮ್ಯಾಗಝಿನ್ಸ್ ಇವೆ. ಅವುಗಳಲ್ಲಿ ಕೇವಲ 20% ಅಷ್ಟು ಮಾತ್ರ ಮಾರಾಟವಾಗ್ತವೆ. ಇನ್ನುಳಿದ ಕಂಪನಿಗಳು ನಷ್ಟದಲ್ಲೇ ಇದ್ರೂ ಕೂಡ ಅವು ಇನ್ನೂ ರನ್ ಆಗ್ತಿವೆ. ಆದ್ರೂ ಕೂಡ ಆಗಾಗ ಹೊಸ ನ್ಯೂಸ್ ಪೇಪರ್ಗಳು ಹುಟ್ಟಿಕೊಳ್ತಾನೆ ಇರ್ತವೆ. ಈ ದೇಶದ ಕರೆನ್ಸಿಯನ್ನ ಬಾಂಗ್ಲಾದೇಶ್ ಟಾಕಾ ಅಂತ ಕರೀತಾರೆ. ಒಂದು ಬಾಂಗ್ಲಾದೇಶದ ಟಾಕಾ ನಮ್ಮ ರೂಪಾಯಿಯಲ್ಲಿ 70 ಪೈಸೆಗೆ ಸಮವಾಗುತ್ತೆ. ಬಾಂಗ್ಲಾದೇಶವನ್ನ ಕಂಟ್ರಿ ಆಫ್ ರಿವರ್ಸ್ ಅಂತಾನೂ ಕರೀತಾರೆ. ಯಾಕಂದ್ರೆ ತುಂಬಾ ಚಿಕ್ಕದಾಗಿರೋ ಈ ದೇಶದಲ್ಲಿ ಸರಿಸುಮಾರು 700ಕ್ಕಿಂತ ಹೆಚ್ಚಿನ ನದಿಗಳು ಹರಿಯುತ್ತವೆ. ಏಷ್ಯಾದಲ್ಲೇ ಅತಿ ದೊಡ್ಡ ನದಿಗಳಾದ ಗಂಗಾ, ಯಮುನಾ, ಬ್ರಹ್ಮಪುತ್ರ ನದಿಗಳು ಕೂಡ ಇಲ್ಲಿ ಪ್ರವಹಿಸುತ್ತವೆ. ಬಾಂಗ್ಲಾದೇಶದಲ್ಲಿ ಭೂಮಿ ಚಿಕ್ಕದ್ದು, ಆದ್ರೆ ಜನಸಂಖ್ಯೆ ತುಂಬಾ ಹೆಚ್ಚಾಗಿರೋದ್ರಿಂದ ಜನಸಂಖ್ಯೆಯನ್ನ ನಿಯಂತ್ರಿಸಲು ಅಲ್ಲಿನ ಸರ್ಕಾರಗಳು ಅನೇಕ ಕಾನೂನು ಹಾಗೂ ನಿಯಮಗಳನ್ನ ತೆಗೆದುಕೊಂಡು ಬಂದ್ರೂ ಕೂಡ ಅವುಗಳನ್ನ ಯಾರೂ ಪಾಲಿಸೋದಿಲ್ಲ. ಅಲ್ಲಿ ಇಂದಿಗೂ ಕೂಡ ಜನಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಮತ್ತು ಬಾಂಗ್ಲಾದೇಶದಲ್ಲಿ ಇಂದಿಗೂ ಕೂಡ ಬಾಲ್ಯ ವಿವಾಹಗಳು ನಡೀತಾನೆ ಇರುತ್ತವೆ. ನಮ್ಮ ದೇಶದಲ್ಲಿ ಅನೇಕ ಸಾಮಾಜಿಕ ಹೋರಾಟಗಳ ನಂತರ ಬಹುತೇಕ ಬಾಲ್ಯ ವಿವಾಹಗಳು ಕಡಿಮೆಯಾಗಿವೆ. ಆದ್ರೆ ಬಾಂಗ್ಲಾದೇಶದಲ್ಲಿ ಮಾತ್ರ ಇಂದಿಗೂ ನಡೀತಾನೆ ಇರುತ್ತವೆ. ಅಲ್ಲಿ 18 ವರ್ಷ ಮೇಲ್ಪಟ್ಟವರು ಮಾತ್ರ ಮದುವೆ ಮಾಡಿಕೊಳ್ಬೇಕು ಅನ್ನೋ ಕಾನೂನು ಇದ್ರೂ ಕೂಡ ಅದನ್ನ ಯಾರೂ ಪಾಲಿಸೋದಿಲ್ಲ. ಬಾಂಗ್ಲಾದೇಶದಲ್ಲಿ ಸ್ತ್ರೀಯರ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿರುತ್ತೆ. ಅವರಿಗೆ 10ರಿಂದ 14 ವರ್ಷ ವಯಸ್ಸಿನ ಒಳಗಡೆನೆ ಮದುವೆ ಮಾಡ್ತಾರೆ. ಇದರಿಂದ ಅವರು ಚಿಕ್ಕ ವಯಸ್ಸಲ್ಲೇ ತಾಯಿ ಆಗ್ತಾರೆ. ಇದರಿಂದ ಅವರು ಅನೇಕ ಅನಾರೋಗ್ಯ ಸಮಸ್ಯೆಗಳಿಗೆ ತುತ್ತಾಗ್ತಾರೆ. ಬಾಂಗ್ಲಾದೇಶದ ಫ್ಲಾಗ್ ಅಲ್ಲಿ 2 ಬಣ್ಣಗಳು ಕಾಣಿಸ್ತವೆ, ಒಂದು ಕೆಂಪು, ಮತ್ತೊಂದು ಹಸಿರು.
ಹಸಿರು ಬಣ್ಣ ಸಂತೋಷವನ್ನ ಸೂಚಿಸಿದ್ರೆ ಕೆಂಪು ಬಣ್ಣ ತ್ಯಾಗವನ್ನ ಸೂಚಿಸುತ್ತೆ. ಬಾಂಗ್ಲಾದೇಶದಲ್ಲಿ ಭೂಮಿ ಚಿಕ್ಕದು, ಆದ್ರೆ ಜನಸಂಖ್ಯೆ ಮಾತ್ರ ತುಂಬಾ ಹೆಚ್ಚಾಗಿರುತ್ತೆ. ಇಲ್ಲಿ ರಂಜಾನ್ ಹಬ್ಬ ಬಂದಾಗ ಪ್ರಜೆಗಳು ಸಿಟಿಯಿಂದ ತಮ್ಮ ಊರಿಗೆ ತೆರಳುತ್ತಾರೆ. ಆಗ ಅಲ್ಲಿನ ಪರಿಸ್ಥಿತಿ ತುಂಬಾ ಬಿಗಡಾಯಿಸಿರುತ್ತೆ. ರಂಜಾನ್ ಟೈಮ್ ಅಲ್ಲಿ ಟ್ರೈನ್ಗಳು ಈ ರೀತಿ ಜನರಿಂದ ತುಂಬಿ ಹೋಗಿರುತ್ತವೆ. ಟ್ರೈನ್ ಒಳಗಡೆ ಜನರೆಲ್ಲ ತುಂಬಿಕೊಂಡ ಮೇಲೆ ಜನರು ಟ್ರೈನ್ ಮೇಲೆ ಕೂತು ಪ್ರಯಾಣಿಸ್ತಾರೆ. ಈ ರೀತಿ ಕೇವಲ ಟ್ರೈನ್ಗಳೊಂದೇ ಅಲ್ಲ, ಬಸ್ಗಳ ಪರಿಸ್ಥಿತಿ ಕೂಡ ಇದೇ ರೀತಿ ಇರುತ್ತೆ. ಬಾಂಗ್ಲಾದೇಶವನ್ನ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ಸ್ ಆಫ್ ಟೆಕ್ಸ್ಟೈಲ್ ಬ್ರ್ಯಾಂಡ್ ಅಂತ ಕರೀತಾರೆ. ಬಾಂಗ್ಲಾದೇಶದಿಂದ ಸುಮಾರು 60% ಅಷ್ಟು ಬಟ್ಟೆಗಳು ಯುರೋಪ್ಗೆ ಹಾಗೂ 40% ಅಷ್ಟು ಬಟ್ಟೆಗಳು ಅಮೆರಿಕಾಗೆ ಎಕ್ಸ್ಪೋರ್ಟ್ ಆಗ್ತವೆ. ವಿಶ್ವದ ಟಾಪ್ ಟೆಕ್ಸ್ಟೈಲ್ ಬ್ರ್ಯಾಂಡ್ ಗಳ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಾಂಗ್ಲಾದೇಶದಲ್ಲೇ ಇದೆ. ವಿಶ್ವದಲ್ಲೇ ಉದ್ದವಾದ ಸಮುದ್ರ ತೀರ ಬಾಂಗ್ಲಾದೇಶದಲ್ಲೇ ಇದೆ. ಇದನ್ನ ಕಾಕ್ಸ್ ಬಜಾರ್ ಅಂತ ಕರೀತಾರೆ. ಇದು ದಕ್ಷಿಣ ಬಾಂಗ್ಲಾದೇಶದಲ್ಲಿದೆ. ಇದರ ಉದ್ದ ಸರಿ ಸುಮಾರು 120 ಕಿಲೋಮೀಟರ್ ಅಷ್ಟಿರುತ್ತೆ. ಈ ದೇಶ ತುಂಬಾ ಬಡತನದಲ್ಲಿರೋದ್ರಿಂದ ಅನೇಕ ಸ್ತ್ರೀಯರು ವ್ಯಭಿಚಾರದ ಕಡೆ ಆಕರ್ಷಿತರಾಗ್ತಿದ್ದಾರೆ. ಲಕ್ಷಾಂತರ ಸ್ತ್ರೀಯರು ಇದೇ ಸುಳಿಯಲ್ಲಿ ಸಿಕ್ಕಿಕೊಂಡಿದ್ದಾರೆ. ವಿಶ್ವದ ಅತಿ ದೊಡ್ಡ ವ್ಯಭಿಚಾರ ಕೇಂದ್ರ ಬಾಂಗ್ಲಾದೇಶದಲ್ಲೇ ಇದೆ. ಅಲ್ಲಿ ಲಕ್ಷಾಂತರ ಸ್ತ್ರೀಯರು ವ್ಯಭಿಚಾರ ಮಾಡ್ತಾ ತಮ್ಮ ಜೀವನವನ್ನ ಸಾಗಿಸ್ತಿದ್ದಾರೆ. ಕೆಲವೊಬ್ರು ಸ್ತ್ರೀಯರು ತಮ್ಮ ಇಷ್ಟದ ಪ್ರಕಾರ ಬಂದ್ರೆ, ಇನ್ನು ಕೆಲವೊಬ್ರು ಬೇರೆಯವರಿಂದ ವಂಚಿತರಾಗಿ ಬರ್ತಾರೆ ಹಾಗೂ ಇನ್ನುಳಿದವರು ಆರ್ಥಿಕ ಸಮಸ್ಯೆಗಳಿಂದ ಬಂದಿರ್ತಾರೆ. ಹೀಗೆ ಹೇಳ್ತಾ ಹೋದ್ರೆ ಬಾಂಗ್ಲಾದೇಶದಲ್ಲಿ ಸ್ತ್ರೀಯರ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿರುತ್ತೆ. ಇಲ್ಲಿನ ಬಿಗ್ಗೆಸ್ಟ್ ಪ್ರಾಸ್ಟಿಟ್ಯೂಟ್ ಏರಿಯಾ ದೌಲಾಟಡಿಯಾ ಮತ್ತು ಎರಡನೆಯದ್ದು ತಾನ್ ಬಜಾರ್. 1880ರಿಂದ ಇಲ್ಲಿ ಈ ವೃತ್ತಿಯನ್ನ ನಡೆಸುತ್ತಿದ್ದಾರೆ. ಇಲ್ಲಿ ಸರಿಸುಮಾರು 2000ಕ್ಕಿಂತ ಹೆಚ್ಚಿನ ಕೋಣೆಗಳಲ್ಲಿ ಅವರ ಸಮುದಾಯಗಳಲ್ಲಿ ಈ ವೃತ್ತಿಯನ್ನ ನಡೆಸುತ್ತಿದ್ದಾರೆ. ಇಲ್ಲಿನ ಸ್ತ್ರೀಯರು ಈ ರೀತಿ ಬದಲಾಗೋದಕ್ಕೆ ಕಾರಣ ಏನಂದ್ರೆ, ಬ್ರಿಟಿಷರ ಕಾಲದಲ್ಲಿ ಇಲ್ಲಿನ ಮಹಿಳೆಯರು ಬ್ರಿಟಿಷರಿಗೆ ತುಂಬಾ ಸುಂದರವಾಗಿ ಕಾಣಿಸ್ತಾರೆ. ಇದರಿಂದ ಬ್ರಿಟಿಷರು ಬಳಸುವ ಅನೇಕ ದುಬಾರಿ ವಸ್ತುಗಳನ್ನ ಇಲ್ಲಿನ ಮಹಿಳೆಯರಿಗೆ ಉಚಿತವಾಗಿ ಕೊಟ್ಟು ಪತಿಯ ಮುಂದೆನೆ ಅವರೊಂದಿಗೆ ವ್ಯಭಿಚಾರ ಮಾಡ್ತಿದ್ರು. ಇದರಿಂದ ಪತಿಯರು ಕೂಡ ಆ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಹಾಗೂ ಸೈನಿಕರ ವಿರುದ್ಧ ದಂಗೆ ಏಳಲು ಭಯ ಪಡುತ್ತಿದ್ರು. ಇದಕ್ಕಾಗಿ ಅವರು ಪತ್ನಿಯರನ್ನ ಬ್ರಿಟಿಷರ ಗೃಹಗಳಿಗೆ ಕಳುಹಿಸುತ್ತಿದ್ರು. ಈ ರೀತಿ ಅನೇಕ ಸ್ತ್ರೀಯರ ಬದುಕು ನಾಶವಾಗುತ್ತೆ. ಒಂದ್ ವೇಳೆ ಯಾರಾದ್ರೂ ಬ್ರಿಟಿಷರ ವಿರುದ್ಧ ದಂಗೆ ಎದ್ರೆ ಮರುದಿನ ಅವರ ಪ್ರಾಣನೇ ಇರುತ್ತಿರಲಿಲ್ಲ. ಇದರಿಂದ ಆ ಮಹಿಳೆಯರಿಗೆ ಹಣ ಹಾಗೂ ದುಬಾರಿ ವಸ್ತುಗಳ ವ್ಯಾಮೋಹವನ್ನ ಹೆಚ್ಚಿಸಿ ಅವರನ್ನ ಒಂದು ಗುಂಪಾಗಿ ಕೂಡಿಸಿ ವ್ಯಭಿಚಾರ ನಡೆಸ್ತಿದ್ರು. ಹೀಗೆ ಬ್ರಿಟಿಷರು ತಮ್ಮ ಕೋರಿಕೆಗಳಿಗಾಗಿ ನಡೆಸಿದ ವ್ಯಭಿಚಾರ ಗೃಹ ಇಂದು ಪ್ರಾಸ್ಟಿಟ್ಯೂಟ್ ಹಬ್ ಆಗುತ್ತೆ. ಇಂದಿಗೂ ಕೂಡ 10,000ಕ್ಕಿಂತ ಹೆಚ್ಚಿನ ವೇಶ್ಯೆಯರು ಇಲ್ಲಿದ್ದಾರೆ. ಇಲ್ಲಿ ಹೆಚ್ಚಿನ ಮಹಿಳೆಯರು ತಂದೆ ತಾಯಿ ಹಾಗೂ ಬ್ರೋಕರ್ಗಳ ಮುಖಾಂತರ ಈ ವೃತ್ತಿಗೆ ಪರಿಚಯವಾಗ್ತಾರೆ. ಹಾಗೂ ಮತ್ತೊಂದು ದಾರುಣವಾದ ವಿಷಯ ಏನಂದ್ರೆ, 11ರಿಂದ 12 ವರ್ಷ ವಯಸ್ಸಿನ ಬಾಲಕಿಯರನ್ನ 1000ದಿಂದ 2,000 ರೂಪಾಯಿಗೆ ಪೋಷಕರು ಮಾರಾಟ ಮಾಡ್ತಾರೆ. ಇವರನ್ನ ಬೇರೆ ದೇಶಗಳಿಗೆ ರವಾನೆ ಮಾಡಿ ಹೆಚ್ಚಿನ ದರಕ್ಕೆ ಅಲ್ಲಿ ವ್ಯಭಿಚಾರ ಮಾಡಿಸ್ತಾರೆ. ಇವರನ್ನ ಸಮುದ್ರ ಮಾರ್ಗದ ಮುಖಾಂತರ ಬೇರೆ ದೇಶಗಳಿಗೆ ರವಾನೆ ಮಾಡ್ತಾರೆ. ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ ಪ್ರತಿದಿನ 80 ಜನ ಯುವತಿಯರನ್ನ ಆ ದೇಶದಿಂದ ಗಡಿಪಾರು ಮಾಡ್ತಾರೆ. ಮತ್ತೊಂದು ದಾರುಣವಾದ ಸಂಗತಿ ಏನೆಂದ್ರೆ, ಇಲ್ಲಿ ಗರ್ಭಿಣಿಯರ ಪರಿಸ್ಥಿತಿ ಇನ್ನೂ ಕಠಿಣವಾಗಿರುತ್ತೆ. ಅವರು ಅಲ್ಲೇ ಮಕ್ಕಳಿಗೆ ಜನ್ಮ ನೀಡಿ ಅಲ್ಲೇ ಬೆಳೆಸ್ತಾರೆ. ಇವರಲ್ಲಿ ಕೆಲವರು ಹೆಣ್ಣು ಮಗುವಿಗೆ 10 ವರ್ಷ ವಯಸ್ಸು ಬಂದ ಕೂಡಲೇ ಈ ವೃತ್ತಿಗೆ ಇಳಿಸ್ತಾರೆ ಹಾಗೂ ಗಂಡು ಮಗು ಹುಟ್ಟಿದ್ರೆ ಅವರನ್ನ ಬ್ರೋಕರ್ ಆಗಿ ಮಾಡ್ತಾರೆ. ಆದ್ರೆ ಈಗ ಇದರಲ್ಲಿ ಸ್ವಲ್ಪ ಬದಲಾವಣೆ ಉಂಟಾಗಿದೆ. ಇಲ್ಲಿ ಲಕ್ಷಾಂತರ HIV ಕೇಸ್ಗಳಿವೆ. ಇದರಿಂದ ಪ್ರತಿ 3 ತಿಂಗಳಿಗೊಮ್ಮೆ ಸರ್ಕಾರ ಇಲ್ಲಿ HIV ಟೆಸ್ಟ್ ಮಾಡುತ್ತೆ. ಏನೇ ಆದ್ರೂ ಕೂಡ ಅಲ್ಲಿನ ಸ್ತ್ರೀಯರಿಗೆ ಇದರಿಂದ ಮುಕ್ತಿ ಸಿಗ್ಲಿ ಎಂದು ಆಶಿಸೋಣ. ನೋಡಿದ್ರಲ್ವಾ ಫ್ರೆಂಡ್ಸ್, ಬಾಂಗ್ಲಾದೇಶದ ಕೆಲವೊಂದು ಆಸಕ್ತಿಯಾದ ವಿಷಯಗಳನ್ನ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿ ಮತ್ತಷ್ಟು ಆಸಕ್ತಿಯಾದ ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.